ಈ ಹರ್ಷ ಸಾಯಿ ಅನ್ನೋರನ್ನ ನೋಡಿರ್ತೀರ. ಈ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಯೂಟ್ಯೂಬ್ಗಳಲ್ಲಂತೂ ಈ ಹರ್ಷ ಸಾಯಿಯ ವಿಡಿಯೋಗಳು ಟ್ರೆಂಡಿಂಗ್ನಲ್ಲೇ ಇರ್ತವೆ ಅಂತಲೇ ಹೇಳ್ಬೋದು. ಈ ಹರ್ಷ ಸಾಯಿ ಯಾರು ಅಂತ ಹೇಳಿದ್ರೆ ಮೂಲತಃ ತೆಲುಗಿನ ಒಬ್ಬ ಯೂಟ್ಯೂಬರ್. ಅಂದರೆ ಈಗ ಬಡ ಜನರಿಗೆ ಗೊತ್ತಾಗದಿರೋ ಹಾಗೆ ಹೋಗಿ ಸಹಾಯ ಮಾಡೋದೇ ಈ ಯೂಟ್ಯೂಬರ್ನ ಕೆಲಸ ಅಂತಲೇ ಹೇಳ್ಬೋದು. ಹಾಗೂ ಈ ಎಲ್ಲರಿಗೂ ಒಂದು ನೆಟ್ಟಿಗರಲ್ಲಿ ಒಂದು ಪ್ರಶ್ನೆ ಮುಟ್ತಾ ಇತ್ತು, ಇಷ್ಟೊಂದು ಹಣ ಈ ಹರ್ಷ ಸಾಯಿಗೆ ಎಲ್ಲಿಂದ ಬರುತ್ತೆ ಅಂತ. ಯಾವ್ದಾದ್ರು ಒಂದು ಫಾರಿನ್ ಫಂಡ್ ಬರುತ್ತಾ, ಅಥವಾ ಯಾರು ತಂದು ಯಾವ್ದಾದ್ರು NGOಗಳು ಕೊಡ್ತಾರಾ, ಅಥವಾ ಯೂಟ್ಯೂಬ್ನಿಂದ ಬಂದ ಹಣವನ್ನು ಈ ಹರ್ಷ ಸಾಯಿ ಕೊಡ್ತಾನೆ ಅನ್ನೋದೇ ಒಂದು ಎಲ್ಲರಿಗೂ ಕೂಡ ಒಂದು ದೊಡ್ಡ ಪ್ರಶ್ನೆಯಾಗಿ ಮೂಡಿತ್ತು. ಇದರ ಹಣದ ಮೂಲ ಯಾವುದು ಅಂತ ಹೇಳಿದ್ರೆ, ಈಗ ಹಣದ ಮೂಲವನ್ನು ಒಂದು ತೆಲುಗಿನ ಸುದ್ದಿವಾಹಿನಿಯಲ್ಲಿ ಯುವ ಸಾಮ್ರಾಟ್ ರವಿ ಅನ್ನೋರು ಬಹಿರಂಗಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹರ್ಷ ಸಾಯಿ ಅವರ ಹಣದ ಮೂಲವನ್ನು ಸಾಕ್ಷಿ ಸಮೇತವಾಗಿ ಯುವ ಸಾಮ್ರಾಟ್ ರವಿ ಅನ್ನೋರು ಬಿಚ್ಚಿಟ್ಟಿದ್ದಾರೆ. ಹರ್ಷ ಸಾಯಿ ಅವರ ಹಣದ ಮೂಲ ಪೇಯ್ಡ್ ನಕಲಿ ಬೆಟ್ಟಿಂಗ್ ಆ್ಯಪ್ ಅಂತಾನೆ ಹೇಳ್ಬೋದು. ಇದು ಪೇಯ್ಡ್ ಬೆಟ್ಟಿಂಗ್ ನಕಲಿ ಆ್ಯಪ್ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ಈಗ ಒಂದು ಕಸಿನೋ ತರದು ಅಥವಾ ರಾಯಲ್ ಎಕ್ಸ್ಬೆಟ್ ಹಾಗೂ ಈ ರಮ್ಮಿ ಸರ್ಕಲ್ ತರದ ಒಂದು ಆ್ಯಪ್ಗಳು, ಅದು ಒಂದು ಈ ಯುವ ಜನತೆಯ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಮತ್ತು ಇದೊಂದು ಜೂಜುಕೋರರಿಗೆ ಇದೊಂದು ಆ್ಯಪ್ ಆಗಿರೋದ್ರಿಂದ ಇದರಿಂದ ಎಷ್ಟೋ ಒಂದು ಸಂಸಾರಗಳು ಬೀದಿಗೆ ಬಂದಿದ್ದೇವೆ ಅಂತ ಹೇಳ್ಬೋದು. ಈ ಒಂದು ನಕಲಿ ಆ್ಯಪ್ಗಳನ್ನು ಟೆಲಿಗ್ರಾಮ್ ಮೂಲಕ ಅಥವಾ ಒಂದು ಪೇಯ್ಡ್ ಬೆಟ್ಟಿಂಗ್ ಆ್ಯಪ್ಗಳನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಬೆಟ್ಟಿಂಗ್ ಆ್ಯಪ್ ಮಾಡೋಕ್ಕೆ ಹರ್ಷ ಸಾಯಿ ಅವರು 90 ಲಕ್ಷದಿಂದ 1 ಕೋಟಿವರೆಗೂ ಕೂಡ ಒಂದು ಆಡ್ಗೆ ಪಡಿತಾರೆ. ಹಾಗೂ ಅದರಲ್ಲಿ ಕೇವಲ ಒಂದು 60% ಅಷ್ಟು ಟ್ಯಾಕ್ಸ್ ಕಟ್ತಾರೆ. ಮತ್ತೆ ಕೇವಲ 40% ಅಷ್ಟು ಅದನ್ನು ಜನರಿಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿ ತೋರಿಸ್ಕೊಳ್ತಾರೆ. ಆದ್ರೂ ಅದು ಕೆಲವು ಫೇಕ್ ವಿಡಿಯೋಗಳು ಅನ್ನೋದನ್ನು ಕೂಡ ಯುವ ಸಾಮ್ರಾಟ್ ರವಿ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ, ಆ ವಿಡಿಯೋಗಳಲ್ಲಿ ಬರುವಂತಹ ವ್ಯಕ್ತಿಗಳು ಇವರ ಮೊದಲೇ ಪ್ರೀ ಪ್ಲಾನಡ್ ಆಗಿ ಸೃಷ್ಟಿ ಮಾಡಿ ಅದನ್ನು ವಿಡಿಯೋಗಳನ್ನು ಮಾಡ್ತಾರೆ. ಹಾಗೂ ಅದರಿಂದ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡ್ತಾರೆ. ಹರ್ಷ ಸಾಯಿಗಳು ಜನರಿಗೆ ತೋರಿಸೋಕೆಗೋಸ್ಕರನೇ ಒಂದು ಸೆಟ್ ರೀತಿ ಹಾಕಿ ಒಂದು ವಿಡಿಯೋಗಳನ್ನು ಮಾಡ್ತಾರೆ, ಅಪ್ಲೋಡ್ ಮಾಡಿ ಟ್ರೆಂಡಿಂಗ್ ಸೃಷ್ಟಿಸಿ ಎಲ್ಲಾ ಕಡೆಯೂ ಕೂಡ ಈಗ ಹರ್ಷ ಸಾಯಿ ಫಾರ್ ಯು ಅನ್ನೋದು ಹಿಂದಿಯಲ್ಲಿ, ತೆಲುಗಿನಲ್ಲಿ, ತಮಿಳಿನಲ್ಲಿ ಕೂಡ ಎಲ್ಲಾ ಕಡೆ ಕೂಡ ಟ್ರೆಂಡಿಂಗ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ಹರ್ಷ ಸಾಯಿ ಅವನು ಈ ಕನ್ನಡದ ಡ್ರೋನ್ ಪ್ರತಾಪ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾವ ರೀತಿ ಡ್ರೋನ್ ಕಂಡುಹಿಡಿತೀನಿ ಅಂತೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡು ಡೋನರ್ ಏರೋಸ್ಪೇಸ್ ಅಂತೇಳಿ ಒಂದು ಕಂಪನಿ ಅಂತ ಮಾಡ್ಕೊಂಡು ಈ ಅಮೆಜಾನ್ ನಲ್ಲಿ ಪ್ರಾಡಕ್ಟ್ಸ್ಗಳನ್ನು ತರಿಸಿ ಯಾವ ರೀತಿ ಮಾಡ್ತಾ ಇದ್ನೋ ಜೋಡಿಸಿ ಡ್ರೋನ್ ಕಂಡುಹಿಡಿದೀನಿ ಅಂತ ಅದೇ ರೀತಿಯ ಒಂದು ಈ ಬೆಟ್ಟಿಂಗ್ ಆ್ಯಪ್ಗಳ ಮೂಲಕ ಜನರನ್ನು ಮರಳು ಮಾಡಿ ಜನರನ್ನು ನಾನು ಒಳ್ಳೆಯವನಂತ ತೋರಿಸ್ಕೊಂಡು ಇಮೇಜ್ ಹೆಚ್ಚಿಸಿಕೊಂಡು ಹಣ ಸಂಪಾದನೆ ಮಾಡಿ ಟ್ರೆಂಡಿಂಗ್ ಅನ್ನು ಸೃಷ್ಟಿಸಿ ಕೋಟ್ಯಂತರ ರೂಪಾಯಿಗಳನ್ನು ಮಾಡಿರುವುದೇ ಹರ್ಷ ಸಾಯಿ ಅಂತಾನೆ ಹೇಳ್ಬೋದು. ಈ ತೆಲುಗಿನ ಯೂಟ್ಯೂಬರ್ಗಳಂತಾನೆ ಹೇಳ್ಬೋದು. ಇದೇ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಜನರ ದಾರಿ ತಪ್ಪಿಸುವವರು ಬಹಳಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ఆసక్తికరమైన టాపిక్స్ లైక్ న్యూస్, స్పోర్ట్స్, నాలెడ్జ్ ఇలాంటి వాటికి సంబంధించిన సింపుల్ క్వశ్చన్స్ కి ఎస్ ఆర్ నో అని సమాధానం చెప్తూ ప్రాఫిట్స్ ని పొందే అవకాశం ఉంది. ఉదాహరణకి ఈ రోజు జరగబోయే ముంబై వర్సెస్ ఢిల్లీ మ్యాచ్ లో ముంబై గెలుస్తుందా? ఎస్ ఆర్ నో. ఒకవేళ మీరు అనుకున్నది కనుక కరెక్ట్ అయితే ప్రాఫిట్స్ ని పొందొచ్చు. ప్రోబోని ఆల్మోస్ట్ 2.5 కోట్ల మంది వాడుతున్నారు. ఇక్కడ అమౌంట్ ని యాడ్ అండ్ విత్డ్రా, యూపీఐ అండ్ ఫోన్ పే లాంటివి వాడి చేయొచ్చు. బై ద వే, ప్రోబో వాళ్ళ యూజర్స్ కి ఐఫోన్స్ ని కాస్ట్ ని యూఏగా ఇస్తున్నారు. కేవలం మీ ఆసక్తి బట్టి మాత్రమే ఈ లింక్ ను వాడి డౌన్లోడ్ చేసుకొని వాడచ్చు. ఇంకా చాలా ఏంటండి అసలు ఇంకా చాలా బ్యాటరీ న్యూస్ అన్న ప్లాట్ఫామ్ తో స్పోర్ట్స్ అప్డేట్స్ ని పొందడం మాత్రమే కాదు, ఎన్నో గేమ్స్ ని ఆడొచ్చు, క్యాష్ ని గెలవచ్చు. స్కై అనే ప్రోమో కోడ్ వాడి మీ డిపాజిట్ పైన 150% బోనస్ తో పాటు 50 ఫ్రీ స్పిన్స్ ని కూడా పొందొచ్చు.